ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ನಾಳೆ ಪ್ರತಿಭಟನೆ ಮಾಡಲಿದ್ದಾರೆ ಅವರ ಬೆಂಬಲಿಗರು. ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ಒಕ್ಕೂಟ ನಾಳೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಿದೆ. ಎಚ್ ಸಿ ಮಹದೇವಪ್ಪನವರಿಗೆ ಸಚಿವ ಸ್ಥಾನ ನೀಡುವಂತೆ ನಾಳೆ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಕರ್ನಾಟಕ ರಾಜ್ಯ ದಲಿತ ಸಂಘಟನೆ ಒಕ್ಕೂಟ ನಾಳೆ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಡಿಕೆ ಸರ್ಕಾರದ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ದಲಿತ ಸಂಘಟನೆಗಳು ಒತ್ತಾಯವನ್ನ ಮಾಡ್ತಾ ಇರೋದು. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಈ ಹಿಂದೆ ಹಲವು ಪ್ರಮುಖ ಖಾತೆಗಳನ್ನ ನಿರ್ವಹಿಸಿದ್ದಾರೆ. ದಕ್ಷತೆ ಪ್ರಾಮಾಣಿಕತೆಯಿಂದ ಸಮರ್ಥವಾಗಿ ಪ್ರಮುಖ ಖಾತೆಯನ್ನ ನಿಭಾಯಿಸಿದ್ದಾರೆ. ಇಂಥ ಮಹಾನ್ ನಾಯಕನನ್ನ ಕಡೆಗಣಿಸಿರೋದು ಸರಿಯಲ್ಲ. ಹೀಗಾಗಿ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದಾಗಿ ಸಂಘಟನೆಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾವೆ. ನಮ್ಮ ಬೇಡಿಕೆಯನ್ನ ಕಡೆಗಣಿಸಿದ್ರೆ ರಾಜ್ಯವ್ಯಾಪಿ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ದಲಿತರನ್ನ ಕಡೆಗಣಿಸುತ್ತಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಲಿತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದೀಗ. ಜ್ಞಾನಪ್ರಕಾಶ ಸ್ವಾಮೀಜಿ ನೇತೃತ್ವದಲ್ಲಿ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಈ ಪ್ರತಿಭಟನೆಯಲ್ಲಿ ರಾಜ್ಯದ ದಲಿತ ಮುಖಂಡರು ಪಾಲ್ಗೊಳ್ಳಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿರೋದು. ನಮ್ಮ ನಾಯಕರನ್ನ ಕಡೆಗಣಿಸ್ತಾ ಇರುವ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತೆ ಸ್ವಾಮೀಜಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಹಸ್ರ ಸಂಖ್ಯೆಯಲ್ಲಿ ಸಮುದಾಯದ ಮುಖಂಡರು ಪಾಲ್ಗೊಳ್ಳಬೇಕು ಅಂತ ಸ್ವಾಮೀಜಿಗಳು ಕರೆ ಕೊಟ್ಟಿದ್ದಾರೆ. ಈ ಹೋರಾಟಕ್ಕೆ ಕರ್ನಾಟಕ ಛಲವಾದಿ ಮಹಾಸಭಾ ಕೂಡ ಬೆಂಬಲವನ್ನ ಘೋಷಿಸಿರೋದು. ದಶಕಗಳಿಂದ ಈ ಕಾಂಗ್ರೆಸ್ ಪಕ್ಷವನ್ನ 100ಕ್ಕೆ 100ರಷ್ಟು ಬೆಂಬಲವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಮ್ಮ ಅಸ್ಪೃಶ್ಯ ಸಮುದಾಯಗಳು. ಇಂಥ ಅಸ್ಪೃಶ್ಯ ಸಮುದಾಯಗಳು ಓಟ್ ಮಾತ್ರ ಬೇಕು, ಸೀಟ್ಗೆ ಬೇಡ ಅಂತಕ್ಕಂತಹ ಆಧುನಿಕ ಅಸ್ಪೃಶ್ಯ ಪಕ್ಷ ಇವತ್ತು ಮಾಡ್ತಾ ಇದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಿಂದೆನೆ ಬಾಬಾ ಸಾಹೇಬ್ ಹೇಳಿದ್ರು. ಆದ್ರೆ ನಾವು ಅನ್ಕೊಂಡಿದ್ವಿ ಬಾಬಾ ಸಾಹೇಬ್ರು ಹಿಂದೆ ಹೇಳಿದ್ದಿನ ಇಲ್ಲ, ಇವರು ಸ್ವಲ್ಪ ಮನಸ್ಥಿತಿ ಬದಲಾಗಿದೆ ಅನ್ಕೊಂಡಿದ್ವಿ. ಆದ್ರೆ ಸರ್ಕಾರಗಳು ಬದಲಾದ್ರೂ ಕಾಂಗ್ರೆಸ್ ಮನಸ್ಥಿತಿ ಮಾತ್ರ ಬದಲಾಗಲಿಲ್ಲ ಅಂತಕ್ಕಂಥದ್ದು ಇವತ್ತು ನಮಗೆ ದಾಖಲಿಸ್ತೀರಿ. ಇದಕ್ಕೆ ಬೆಲೆಯನ್ನ ತೆಗ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ಒಂದು ವಿಷಯವಾಗಿ ಇದೇ ತಿಂಗಳು ಅಂದ್ರೆ 12ನೇ ತಾರೀಕು ಇದೇ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರಮಾಣವಾಗಿರ್ತಕ್ಕಂಥ ರಾಜ್ಯಾದ್ಯಂತ ಜನರನ್ನ ಸಂಘಟನೆ ಮಾಡಿ ಕಾಂಗ್ರೆಸ್ ಈಗಾಗಲೇ ಕೂಡ ಅತ್ಯಂತ ಉತ್ಕೃಷ್ಟವಾಗಿ ಉತ್ತಮವಾಗಿ ಚಳವಳಿ ರಾಜ್ಯದಲ್ಲಿ ನಡೆದಿದೆ. ರಾಜ್ಯದಲ್ಲಿ ಚಳವಳಿ, ದಲಿತ ಚಳವಳಿ, ಬಹುಜನರು ಒಂದು ಮಾಡುವಂತಹ ಚಳವಳಿ ನಡೆದ್ರು ಕೂಡ ಅನೇಕ ಹಿರಿಯರನ್ನ ನಾವು ಕಳ್ಕೊಂಡಿದ್ದೀವಿ. ಡಾಕ್ಟರ್ ಕವಿ ಸಿದ್ಲಿಂಗಯ್ಯನವರು ಕಳ್ಕೊಂಡಿದ್ದೀವಿ, ಚಂದ್ರಪ್ರಸಾದ್ ತ್ಯಾಗಿರವರು, ಜಯಣ್ಣವರು, ವಿ ಕೃಷ್ಣಪ್ಪನವರು, ಪ್ರೊಫೆಸರ್ ಚಿಂತಾಮಣಿ ಶಿವಣ್ಣವರು, ಇದು ಅನೇಕ ಹಿರಿಯರನ್ನ ನಾವು ಕಳ್ಕೊಂಡಿದ್ದೀವಿ. ಇನ್ನ ಕೆಲವು ಬೆರಳೆಣಿಕೆ ಅಂತಹ ಮೊದಲನೇ ಸಾಲಿನ ಹಿರಿಯರು ಮಾತ್ರ ಚಳವಳಿಯಲ್ಲಿದ್ದಾರೆ. ಈ ಒಂದು ಅಂಚಲ್ಲೇನೆ ಅತ್ಯಂತ ಭೀಕರವಾದಂತಹ ಒಂದು ಬರಸಿಡಿಲು ಈ ಸಮಾಜದ ಮೇಲೆ ಬಡಿದಿದೆ. ಕಾಯಿ ಮೇಲೆ ಬರೆ ಅನ್ನಂಗೆ ಈ ಸಮಾಜದಲ್ಲಿ ಒಡಕುಂಟು ಮಾಡುವಂತಹ ಸಂಘಟನೆಗಳು ವಿಘಟನೆ ಆಗುವಂತಹ ಸಂದರ್ಭದಲ್ಲಿ ಜಾತಿ ವಿಘಟನೆಗಳು ಕೂಡ ತುಂಬಾ ತೀವ್ರ ತರವಾಗಿ ನಡೆದಿದೆ. ಅದನ್ನ ನಾವು ಗಮ್ಮ ಮಾಡೋದಕ್ಕೆ, ಪೇಸ್ಟ್ ಮಾಡೋದಕ್ಕೆ, ಸೇತುವೆ ಕಟ್ಟೋದಕ್ಕೆ ಬಾಬಾ ಸಾಹೇಬ್ ತತ್ವ ಸಿದ್ಧಾಂತ ಬಿಟ್ರೆ ಬೇರೆ ಯಾವುದೂ ನಿಮಗಿಲ್ಲ. ಆ ಕಾರಣದ ತಥಾಗತ ಗೌತಮ್ ಬುದ್ಧ, ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಿಸಿ ಕೂತ್ಕೊಳ್ತಕ್ಕಂಥ ಸಂಘಟನೆ ನಮ್ದಲ್ಲ. ನಾವು ಇಡೀ ರಾಷ್ಟ್ರಕ್ಕೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತ ಅಡಿಯಲ್ಲಿ ನಾವು ಸಾಮಾಜಿಕ ನ್ಯಾಯವನ್ನ, ಸಾಮಾಜಿಕ ಸಮಾನತೆಯನ್ನ ಕೇಳುವಂತ ಪರಿಪಾಠವನ್ನು ನಾವು ರೂಢಿಸ್ಕೊಂಡು ಬಂದಿರತಕ್ಕಂಥದ್ದು. ಆದರೆ ಇವತ್ತು ಈ ರಾಜ್ಯದಲ್ಲಿ